ನಮಸ್ಕಾರ ವೀಕ್ಷಕರೇ, ವೈರಲ್ ಜಗತ್ತಿಗೆ ಸ್ವಾಗತ. ಬಾಲಿವುಡ್ ನಟಿ ಕೃತಿ ಸನನ್ ಮಾಡಿರೋ ಒಂದು ಒಡವೆ ಜಾಹೀರಾತು ಈಗ ಇಡೀ ದೇಶದಲ್ಲೇ ಸಿಕ್ಕಾಪಟ್ಟೆ ವಿವಾದಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಆ ಜಾಹೀರಾತಿನಲ್ಲಿ ಏನಿದೆ? ಈ ವಿಚಾರವಾಗಿ ರಾಹುಲ್ ಗಾಂಧಿ ಮತ್ತು ನಟಿ ಕಂಗನಾ ನಡುವೆ ಶುರುವಾಗಿರೋ ಈ ಜಟಾಪಟಿ ಏನು? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಕ್ಷಾ ಬಂಧನ ಥೀಮ್ ನಲ್ಲಿ ಮಾಡಿರೋ ಒಂದು ಜ್ಯುವೆಲರಿ ಆಡ್ ನಲ್ಲಿ ಕೃತಿ ಸನನ್ ಬಿಕಿನಿಯಂತೆ ಕಾಣುವ ಡ್ರೆಸ್ ಹಾಕಿದ್ದಾರೆ. ತನ್ನ ಸೋದರನಿಗೆ ಮತ್ತು ನಾಯಿಗೆ ರಾಖಿ ಕಟ್ಟುವ ದೃಶ್ಯ ಈ ಜಾಹೀರಾತಿನಲ್ಲಿದೆ. ಕೃತಿ ಸನನ್ ಹಾಕಿರೋ ಡ್ರೆಸ್ ಸರಿ ಇಲ್ಲ, ಇದು ರಕ್ಷಾ ಬಂಧನ ಮತ್ತು ಹಿಂದೂಗಳ ಭಾವನೆಗಳಿಗೆ ಮಾಡಿರುವ ಅವಮಾನ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ಫುಲ್ ಟ್ರೋಲ್ ಮಾಡಕ್ಕೆ ಶುರು ಮಾಡಿದ್ರು. ಇದಕ್ಕೆ ಸಿಟ್ಟಾದ ಕೃತಿ, ಮಹಿಳೆಯರು ಯಾವ ಬಟ್ಟೆ ಹಾಕಬೇಕು ಅಂತ ಬೇರೆಯವರು ಹೇಳೋದನ್ನ ಯಾವಾಗ ನಿಲ್ಲಿಸ್ತೀರಾ ಅಂತ ನೇರವಾಗಿ ಪ್ರಶ್ನೆ ಕೇಳಿದ್ರು. ಕೃತಿ ಸನನ್ ಮಾತಿಗೆ ಸಾಥ್ ಕೊಟ್ಟ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಹೆಣ್ಮಕ್ಳು ಯಾವ ಬಟ್ಟೆ ಹಾಕಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ನೋದು ಅವರ ಪರ್ಸನಲ್ ಇಷ್ಟ, ಮಹಿಳೆಯರ ಸ್ವಾತಂತ್ರ್ಯವನ್ನ ಯಾರು ಪ್ರಶ್ನೆ ಮಾಡಬಾರದು ಅಂತ ಸಪೋರ್ಟ್ ಮಾಡಿದ್ರು. ರಾಹುಲ್ ಗಾಂಧಿ ಹೀಗೆ ಹೇಳ್ತಿದ್ದಂಗೆ ನಟಿ ಕಂಗನಾ ಕಾಂಗ್ರೆಸ್ನ ಹಳೆ ಕಥೆಗಳನ್ನೆಲ್ಲ ಎಳೆದು ತಂದು ರಾಹುಲ್ ಗಾಂಧಿಗೆ ಬೆಂಡೆತ್ತಿದ್ದಾರೆ. ಮಹಿಳಾ ಮೀಸಲಾತಿ ಕಾನೂನನ್ನ ಕಾಂಗ್ರೆಸ್ ಯಾಕೆ ವಿರೋಧ ಮಾಡಿತ್ತು? ತ್ರಿವಳಿ ತಲಾಕ್ ವಿಷಯ ಬಂದಾಗ ನಿಮ್ಮ ನಿಲುವು ಏನಾಗಿತ್ತು? ಇನ್ನು ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇರೋ ಕರ್ನಾಟಕದಲ್ಲಿ ಒಬ್ಬರೇ ಒಬ್ಬ ಮಹಿಳಾ ಮಂತ್ರಿ ಯಾಕಿಲ್ಲ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾವಾಗ ಈ ಮ್ಯಾಟರ್ ಸೋಷಿಯಲ್ ಮೀಡಿಯಾ ಮತ್ತು ಪಾಲಿಟಿಕ್ಸ್ ನಲ್ಲಿ ದೊಡ್ಡ ವಿವಾದಕ್ಕೆ ಕಾರಣ ಆಯ್ತೋ, ಆ ಒಡವೆ ಕಂಪನಿಯು ಗಪ್ಚಿಪ್ಪಾಗಿ ಆ ಜಾಹೀರಾತನ್ನೇ ವಾಪಸ್ ತೆಗೆದುಕೊಂಡು ಡಿಲೀಟ್ ಮಾಡಿದೆ. ಈ ರಾದ್ದಾಂತದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ವೈರಲ್ ಅಪ್ಡೇಟ್ಗಳಿಗಾಗಿ ನಮ್ಮ ವೈರಲ್ ಜಗತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.